ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾರೆ ಈ ರೀತಿ ಅಡಿಕೆಯನ್ನು ಬೇರ್ಪಡಿಸಿದ ಇಂಗಾರಗಳಿಂದ ಕೊಳೆ ರೋಗ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ಅಡಿಕೆ ಬುಡಗಳಿಗೆ ಹಾಕಬೇಡಿ, ದೂರ ಹಾಕ್ಬಿಟ್ಟು ಸುಟ್ಟಾಕ್ಬಿಡಿ ತೋಟದಿಂದ ಹೊರಗೆ ಅಂತ ಹೇಳ್ಬಿಟ್ಟು. ನನ್ನ ಅನುಭವದ ಪ್ರಕಾರ ಈ ರೀತಿಯ ಅಡಿಕೆ ಇಂಗಾರಗಳಿಂದ ಯಾವುದೇ ರೀತಿ ಕೊಳೆ ರೋಗ ಅಥವಾ ಬೇರೆ ಬರ್ತಕ್ಕಂಥದ್ದು ತುಂಬ ಕಡಿಮೆ. ಯಾವಾಗ ಬರುತ್ತೆ ಅಂದರೆ ನಾವು ತುಂಬ ದಪ್ಪ ಪ್ರಮಾಣದಲ್ಲಿ, ಅಂದರೆ ಗಾಳಿಯ ಆಡಿದಾಗ ದಪ್ಪ ಪ್ರಮಾಣದಲ್ಲಿ ಹೊದಿಕೆಯನ್ನು ಮಾಡೋದ್ರಿಂದ ಅವಾಗ ಆ ಬೇರ್ನಲ್ಲಿ ಒಂದು ಅಣಬೆಗಳು ಫಾರ್ಮೇಷನ್ ಆಗ್ಬಿಟ್ಟು ಕೊಳೆ ರೋಗ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ತೆಳುವಾಗಿ ಒಂದು ಹೊದಿಕೆಯನ್ನು ಮಾಡ್ತಕ್ಕಂಥದ್ದು ಅದು ಸೂಕ್ತವಾಗಿರುತ್ತೆ. ಯಾವ ಇಂಗಾರಗಳಿಂದ ಒಂದು ಕೊಳೆ ರೋಗ ಬರುತ್ತೆ ಅಂದರೆ ನೋಡಿ, ಆ ಮರದಲ್ಲಿ ಒಣಗೋಗಿದೆ ನೋಡಿ, ಆ ರೀತಿಯ ಕೊಳೆ ರೋಗಕ್ಕೆ ತುತ್ತಾದಂಥ ಇಂಗಾರಗಳನ್ನು ಮಾತ್ರ ನಾವು ತೋಟದಿಂದ ಬೇರ್ಪಡಿಸ್ಬಿಟ್ಟು ಸುಟ್ಟಾಕ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಅದು ಬಿಟ್ಟು ಈ ರೀತಿಯ ಅಡಿಕೆಯಿಂದ ಉತ್ತಮವಾದ ಅಡಿಕೆಗಳನ್ನು ಬೇರ್ಪಡಿಸಿದ ಇಂಗಾರಗಳನ್ನು ತೋಟದಿಂದ ಹೊರಕಾಕ್ತಕ್ಕಂಥದ್ದು ಅದೊಂದು ಅನುಕೂಲಕರವಾದಂಥ ಪದ್ಧತಿ ಅಲ್ಲ. ಏಕೆಂದರೆ ಮನುಷ್ಯನಿಗೆ ಮೋಸ ಮಾಡ್ಬೋದು, ಆದರೆ ಮನುಷ್ಯ ಪ್ರಕೃತಿಗೂ ಮೋಸ ಮಾಡ್ಬೋದು. ಆದರೆ ಪ್ರಕೃತಿ ಯಾವತ್ತೂ ಪ್ರಕೃತಿಗೆ ಮೋಸ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಆ ರೀತಿ ಇಂಗಾರಗಳಿಂದ ಈ ಗಡಕ್ಕೆ ಏನಾದರೂ ಕೇಡು ಅಂತ ಗೊತ್ತಿದ್ದರೆ ಆ ಇಂಗಾರಗಳಲ್ಲಿ ಆ ರೀತಿ ಕೊಳೆ ಅಂಶಗಳನ್ನು ಆ ಪ್ರಕೃತಿ ನೀಡ್ತಾನೆ ಇರಲಿಲ್ಲ. ಅದು ಯಾವುದೋ ಒಂದು ಮರ ತುತ್ತಾಗಿರ್ತಕ್ಕಂಥ ಮರಗಳು ಮಾತ್ರ ಆ ರೀತಿ ಇಂಗಾರವನ್ನು ಕೊಳೆಯನ್ನು ಸ್ಪ್ರೆಡ್ ಮಾಡುತ್ತೆ ಹೊರತು ಎಲ್ಲ ಇಂಗಾರಗಳು ಆ ರೀತಿ ಕೊಳೆ ರೋಗವನ್ನು ಸ್ಪ್ರೆಡ್ ಮಾಡ್ತಕ್ಕಂಥದ್ದು ನಿಜಕ್ಕೂ ಒಂದು ಸುಳ್ಳಿನ ಸಂಗತಿ. ಹಾಗಾಗಿ ಈ ರೀತಿಯ ಅಡಿಕೆ ಇಂಗಾರಗಳನ್ನು ತೋಟದಲ್ಲಿ ಬಿಡಿ, ಅದರಲ್ಲೂ ಅಡಿಕೆ ಬುಡದಲ್ಲಿ ಇರುವಂತೆ ನೋಡ್ಕೊಳ್ಳಿ. ಏಕೆಂದರೆ ಇದರಲ್ಲಿ ಅತಿ ಹೆಚ್ಚಾದಂಥ pH ಇರುತ್ತೆ. ನಮಗೇನು ಅಡಿಕೆ ಗಿಡಗಳಿಗೆ ಬೇಕಾದಂಥ ರಸಾಂಶ ಅಥವಾ ಸಾರಾಂಶಗಳು ಈ ಅಡಿಕೆ ಇಂಗಾರ ಮತ್ತು ಇದರಲ್ಲೇ ಇರುತ್ತೆ. ಹಾಗಾಗಿ ದಪ್ಪ ಪ್ರಮಾಣದಲ್ಲಿ ಹೊದಿಕೆ ಮಾಡ್ತಕ್ಕಂಥ ಸೂಕ್ತ ಅಲ್ಲ. ಈ ರೀತಿ ಗಾಳಿ ಆಡ್ತಕ್ಕ ಹಾಗಾಗಿ ಹೊದಿಕೆ ಮಾಡ್ತಕ್ಕಂಥದ್ದು ತುಂಬ ಉಪಯುಕ್ತವಾದಂಥ ಒಂದು ಪದ್ಧತಿ. ದಯವಿಟ್ಟು ಇದನ್ನು ಯಾರು ಹೊರಗೆ ಒಗಾಸಕ್ಕೆ ಕೊಡಬೇಡಿ. ಈ ಅಡಿಕೆಯ ಕಸವನ್ನು ಅಡಿಕೆ ತೋಟದಲ್ಲೇ ಬೀಳಲಿಕ್ಕೆ ಬಿಡತಕ್ಕಂಥದ್ದು ತುಂಬ ಸೂಕ್ತ. ಹಾಗಾಗಿ ನಿಮ್ಮ ತೋಟಗಳಲ್ಲಿ ಎಲ್ಲರೂ ಸುಡೋದು ಬದಲು ಅಥವಾ ಬದಿಯಲ್ಲಿ ಒಗಾಸೋದು ಬದಲು ಈ ರೀತಿ ಅಡಿಕೆ ಮರಗಳಿಗೆ ಹೊದಿಕೆಯನ್ನು ಮಾಡೋದ್ರಿಂದ ಅದು ಒಂದು ಫಲವತ್ತತೆಯನ್ನು ನೀಡುತ್ತೆ. ಹಾಗೆ ಬೇಸಿಗೆಯಲ್ಲಿ ಒಂದು ತೇವಾಂಶವನ್ನು ಬೇರಿನಲ್ಲಿ ಹಿಡಿದಿಟ್ಟುಕೊಳ್ಳುತ್ತೆ. ಹಾಗಾಗಿ ರೈತರಿಂದ ಒಂದು ಅಣಬೆ ರೋಗ ಆ ರೀತಿ ಬರುತ್ತೆ ಅನ್ನೋ ಒಂದು ಭಯ ನಿಮ್ಮಲ್ಲಿದ್ದರೆ ಬುಡಕ್ಕೆ 1 ಲೀಟರ್ನಷ್ಟು ಕ್ರಿಮಿನಾಶಕ ಮತ್ತು ಕೀಟನಾಶಕಗಳನ್ನು ಮಿಕ್ಸ್ ಮಾಡಿದಂಥ 1 ಲೀಟರಷ್ಟು ದ್ರಾವಣವನ್ನು ಈ ರೀತಿ ಹೊದಿಕೆ ಮಾಡಿದ ನಂತರ, ಅಡಿಕೆ ಬುಡಗಳಿಗೆ ಈ ರೀತಿ ಹೊದಿಕೆ ಮಾಡಿದ ನಂತರ ಸುತ್ತಲೂ ಈ ರೀತಿ ಸುರಿತಕ್ಕಂಥದ್ರಿಂದ ಯಾವುದೇ ರೀತಿ ರೋಗಗಳು ಅಥವಾ ಅಣಬೆ ರೋಗ ಅಥವಾ ಬೇರೆ ಯಾವುದೇ ರೋಗಗಳಾದರೂ ಅದರಲ್ಲಿ ಇರೋದಿಲ್ಲ. ಹಾಗಾಗಿ ನೈಸರ್ಗಿಕವಾದಂಥ ಒಂದು ಗೊಬ್ಬರವನ್ನು ಅಥವಾ ಕಸವನ್ನು ತೋಟದಲ್ಲೇ ಬೀಳಲಿಕ್ಕೆ ಬಿಡಿ. ಅದರಲ್ಲೂ ಈ ರೀತಿ ಬುಡಕ್ಕೆ ಹಾಕ್ತಕ್ಕಂಥದ್ದು ಇನ್ನೂ ಉಪಯುಕ್ತ ಆಗುತ್ತೆ. ಎಲ್ಲೋ ಬದಿಗೆ ಹೋಗಿಬಿಟ್ಟು ಒಗೀತಕ್ಕಂಥದ್ದು ಅಥವಾ ಕಲ್ಟಿವೇಟರ್ ಒಂದು ಕಡೆಗೆ ಬಾಚ್ಕೊಂಡೋಗಿ ಬಿಡ್ತಕ್ಕಂಥದ್ದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅನ್ನೋದು ನನ್ನ ಒಂದು ಅನುಭವದ ಒಂದು ಮಾಹಿತಿ. ನಿಮಗೇನಾದರೂ ಇದು ತಪ್ಪು ಅಥವಾ ಸರಿ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ. ನಾನು ಅದನ್ನು ಇನ್ನೊಬ್ಬ ರೈತರಿಗೆ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ.